ಜ್ಯೇಷ್ಠ ಮಧುವಿನ ಶ್ರೇಷ್ಠ ಗುಣ. ಓಕೆ, ಗಿಡಮೂಲಿಕೆಗಳ ಔಷಧಿಯಲ್ಲಿ ಆಯುರ್ವೇದ ರಾಜ ಎಂದೇ ಕರೆಯಲ್ಪಡುವ ಜ್ಯೇಷ್ಠ ಮಧುವಿಗೆ ಮಧುರ, ಅತಿ ಮಧುರ ಎಂದು ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಋಷಿ ಮುದ್ದು ಎಂದು ಕರೆಯಲ್ಪಡುವ ಇದರ ಬೇರು ಹಾಗೂ ಚೂರ್ಣ ಎಲ್ಲ ಆಯುರ್ವೇದ ಅಂಗಡಿಗಳಲ್ಲಿ ಕಡಿಮೆ ದರಕ್ಕೆ ಸಿಗುತ್ತಿದ್ದು, ಚಿರಪರಿಚಿಸಿ ಶೀಘ್ರ ಗುಣ ಕಾಯಿಲೆನಿಸುವ ಇದರ ಔಷಧಿಯ ಗುಣಗಳು: ಕೆಮ್ಮು, ಕಫ, ಗಂಟಲು ನೋವು, ಜ್ವರ, ರಕ್ತವಾಂತಿ, ಬಾಯಿಹುಣ್ಣು ಗುಣವಾಗುತ್ತದೆ. 1 ಚಮಚ ಚೂರ್ಣವನ್ನು ಬಿಸಿ ಹಾಲು ಹಾಗೂ ಕಲ್ಲು ಸಕ್ಕರೆಗೆ ಬೆರೆಸಿ ದಿನಕ್ಕೆ 2 ಬಾರಿ ಸೇವಿಸಿದರೆ ಧಾತು ಪುಷ್ಟಿಯಾಗುವುದು. ಮಹಿಳೆಯರಿಗೆ ಹೆಚ್ಚಿನ ಸಮಯದ ಅಧಿಕ ಸ್ರಾವ ಕೂಡ ಕಡಿಮೆಯಾಗುವುದು. ಶಾಲಾ ಕಾಲೇಜು ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ನಿತ್ಯ ಇದರ ಚೂರ್ಣವನ್ನು ಸೇವಿಸುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುವುದು. ಪಿತ್ತ, ಕೈಕಾಲು ಸೆಳೆತ, ಹೊಟ್ಟೆ ನೋವು ಉಂಟಾದಾಗ ಇದರ ಬೇರಿನ ಚೂರನ್ನು ಬಾಯಿಲಿಟ್ಟುಕೊಂಡು ಕೊಂಚವೇ ರಸ ಹೀರಿ ನುಂಗುವುದರಿಂದ ಉಪಶಮನ ದೊರೆಯುತ್ತದೆ. 100 ಗ್ರಾಂ ಚೂರ್ಣಕ್ಕೆ ಸ್ವಲ್ಪ ಹಾಲು ಸೇರಿಸಿ ಕುದಿಸಿ ಆರಿಸಿ ದಿನಕ್ಕೆ 2 ಬಾರಿ ಕುಡಿದರೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಸಮಸ್ಯೆ ಮಾಯವಾಗುವುದು. ನಿದ್ರೆ ಬರುತ್ತಿಲ್ಲವೇ? ನಿಮಗೆ 5 ಗ್ರಾಂ ಚೂರ್ಣಕ್ಕೆ ಹಾಲು ಬೆರೆಸಿ ಕುದಿಸಿ ಸೋಸಿ ಕುಡಿಯುವುದು. ಕೆಲ ನಿಮಿಷಗಳಲ್ಲೇ ನಿದ್ರೆ ಬರುತ್ತದೆ. ಓಕೆನಾ? ಇದರಲ್ಲಿನ ಆಂಟಿಮೈಕ್ರೋಬಿಯಲ್ ಅಂತ ಬಾಯಿ ದುರ್ವಾಸನೆ, ಶ್ವಾಸಕೋಶಗಳ ಅಸಮರ್ಥತೆ ಹೋಗಲಾಡಿಸಿ ಸ್ಪಷ್ಟತೆ ಒದಗಿಸುತ್ತದೆ. ನಿತ್ಯ ಜೀವನದಲ್ಲಿ ಊಟಕ್ಕೆ ಉಪ್ಪಿನಕಾಯಿಯಂತೆ ಊಟದ ಮೊದಲು ತುಂಡು ಬೇರು ಬಾಯಲ್ಲಿ ಜಗಿದುಕೊಂಡು ರಸ ಹೀರುವ ಅಭ್ಯಾಸವನ್ನು ಮಾಡಿಕೊಳ್ಳಿ, ಏಕೆಂದರೆ ಇದು ನಿಮಗೆ ಒಳ್ಳೆಯದು. ಇದು ಚಿಕ್ಕ ಮಕ್ಕಳಿಗೆ ಜರಿದು ಜ್ಯೇಷ್ಠ ಮಧು ಜರಿದು ಮತ್ತು ಬೆಲ್ಲ ಸಣ್ಣ ಏನಾದರೂ ಚಿಕ್ಕ ಮಕ್ಕಳಿಗೆ ಆಗ್ತಾ ಇರತ್ತಲ್ವ, ಸೊ ಜ್ಯೇಷ್ಠ ಮಧು ಜರಿದು ಆಮೇಲೆ ಬೆಲ್ಲ ಹಾಕಿ ಎರಡನ್ನು ಕುದಿಸಿ ಸ್ವಲ್ಪ ಪ್ರಮಾಣ ಬೆಲ್ಲ ತೊಗೊಳ್ಳಿ, ಸ್ವಲ್ಪ ಜ್ಯೇಷ್ಠ ಮಧು ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ತೊಗೊಳ್ಳಿ. ಅದೆರಡನ್ನು ಒಂದು ಲೋಟ, ಚಿಕ್ಕ ಲೋಟದಲ್ಲಿ ಚಹಾ ಕುಡಿಯೋ ಲೋಟದಲ್ಲಿ 1 ಲೋಟ ಇದ್ದರೆ ಅದು ನೀವು ಕಾಲು ಭಾಗದಷ್ಟು ಬಚ್ಚಬೇಕು, ಇಲ್ಲಾಂದರೆ ಅರ್ಧದಷ್ಟಾದರೂ ಚೆನ್ನಾಗಿ ಕುದಿ ಮಾಡಬೇಕು. ಓಕೆ, ಚಿಕ್ಕ ಮಕ್ಕಳಿಗೆ ಭೇದಿಯಾಗುತ್ತಿದ್ದರೆ ತಕ್ಷಣ ರಿಸಲ್ಟ್ ಕೊಡುತ್ತದೆ. ನಂಬರ್ 1. ಓಕೆ, ಕೆಸರಾದರೆ ಬಾಯಿ ಮಸರಂಬಾಗಾದ ನಂಬಣ್ಣ ಈ ಕಾಯಕವೇ ಕೈಲಾಸ ತಿಳಿಯೋ.